ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಇನ್ನು ಬರ್ತಿದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಏಷ್ಯಾ ಕಪ್ 2025 ರಿಲೇಟೆಡ್ 2027 ರಿಲೇಟೆಡ್ ಕೂಡ ಅಪ್ಡೇಟ್ ಬರ್ತಾ ಇದೆ. ಹೋಸ್ಟಿಂಗ್ ನೇಷನ್ ಆಗಿ ಇವಾಗ ಡಿಕ್ಲೇರ್ ಆಗಿದೆ ನಮ್ಮ ಟೀಮ್ ಇಂಡಿಯಾ 2025 ಏಷ್ಯಾ ಕಪ್ನ ಇಂಡಿಯಾ ಹೋಸ್ಟ್ ಮಾಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಈ ಥರ ಪ್ಲೇಯರ್ಸ್ಗಳು ಅಲ್ಲಿ ಇರೋದಿಲ್ಲ. ಯಾಕೆಂದರೆ ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣದಿಂದ ನಮಗೆ ಇವಾಗ ಅನಿಸುತ್ತೆ ಏಷ್ಯಾ ಕಪ್ ಆಡ್ಬಿಟ್ರೆ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಇಲ್ಲಿ ಈ ವರ್ಷದವ್ರಿಗೂ ಆಡ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಬಿಟ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಸೀನಿಯರ್ ಪ್ಲೇಯರ್ಸ್ಗಳೆಲ್ಲ. ಬಟ್ ಇರಲಿ ಪರವಾಗಿಲ್ಲ, ನಾವು ಸೀನಿಯರ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಇವಾಗ ಎಲ್ಲದಕ್ಕೂ ಅವರೇ ಆಡಬೇಕು, ಎಲ್ಲದಕ್ಕೂ ಅವರೇ ಆಡಬೇಕು ಅಂತ ಅನ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅವರೇ ಆಡ್ತಾ ಇತ್ತು ಅಂದರೆ ಬೇರೆಯವ್ರು ಯಾವಾಗ ಆಡ್ತಾರೆ ಅಂತ ಹೇಳ್ತೀರಿ, ಹೋಗಿತೀರ ನನ್ನ ಮಗ ಕ್ಯಾಕ್ರಿಸಿ. ಸೊ ಇವಾಗ ಬರ್ತಿದೆ ಅಪ್ಡೇಟು, ಇಂಡಿಯಾ ಇಸ್ ಅ ಹೋಸ್ಟಿಂಗ್ ನೇಷನ್ ಫಾರ್ 2025 ಏಷ್ಯಾ ಕಪ್ ಅಂತ. 2027 ಏಷ್ಯಾ ಕಪ್ ಇಟ್ ವಿಲ್ ಬಿ ಇನ್ ODI ಫಾರ್ಮ್ಯಾಟ್. ಇದು T20 ಫಾರ್ಮ್ಯಾಟ್ ಅಂತೆ, ಅದು ODI ಫಾರ್ಮ್ಯಾಟ್ ಅಂತೆ. ಅದನ್ನ ಹೋಸ್ಟ್ ಮಾಡಿರೋ 2027 ಏಷ್ಯಾ ಕಪ್ನ ಬಾಂಗ್ಲಾದೇಶ್ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅವರು. ಸೊ ಇದು ಏಷ್ಯಾ ಕಪ್ ರಿಲೇಟೆಡ್ ಅಪ್ಡೇಟ್ ಆಯಿತು ಅಂದರೆ ನಮ್ಮ ಟೀಮ್ ಇಂಡಿಯಾ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್, ಶ್ರೇಯಸ್ ಅಯ್ಯರ್, ಕುಲ್ದೀಪ್ ಯಾದವ್ ಮುಂತಾದ ಪ್ಲೇಯರ್ಸ್ಗಳೆಲ್ಲ ಬಂದು ಶ್ರೀಲಂಕಾಗೆ ODI ಸೀರೀಸ್ಗಾಗಿ ಆಲ್ರೆಡಿ ಇಳಿದಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ. ಇನ್ನು ಕೆಲವು ಪ್ಲೇಯರ್ಸ್ಗಳೇನಿದ್ದಾರೆ T20 ಸೀರೀಸಲ್ಲಿ ಇವಾಗ ಆಡ್ತಿದ್ದಾರೆ, ಅವ್ರು ಹಂಗೇನೆ ಜಾಯ್ನ್ ಆಗ್ತಾರೆ ಪಟ್ ಅಂತ. ಸೊ ನೋಡೋಣ ODI ಸೀರೀಸ್ ಅದು ಯಾವ ಥರ ಹೋಗುತ್ತೆ ಅಂತ. ಇನ್ನೂ ಒಂದು ಬೆಂಕಿ ಅಪ್ಡೇಟ್ ಬರ್ತಾ ಇರೋದೇನು ಅಂತಂದರೆ ಬೌಲಿಂಗ್ ಕೋಚ್ ಫಾರ್ ಟೀಮ್ ಇಂಡಿಯಾ ಯಾರಾಗ್ಬೋದು ಅಂತ ಒಂದು ಕ್ವೆಶನ್ ಅಂತೂ ಖಂಡಿತ ತಲೆ ಎಲ್ಲರಿಗೂ ಓಡ್ತಾನೆ ಇತ್ತು. ಇವಾಗ ಬರ್ತಿದೆ ಜಸ್ಟಿನ್ ಅಪ್ಡೇಟ್ ಆಸ್ ಪರ್ ದ ಕ್ರಿಕ್ ಬಸ್ ರಿಪೋರ್ಟ್ಸ್. ಮೋರ್ನೆ ಮೋಕಲ್ ಅವರು ಬೌಲಿಂಗ್ ಕೋಚ್ ಆಗಿ ಇವಾಗ ಆಲ್ರೆಡಿ ಸೆಟ್ ಆಗಿದ್ದಾರಂತೆ. ಮೋರ್ನೆ ಮೋಕಲ್ಲು ಬಾಂಗ್ಲಾದೇಶ್ ಸೀರೀಸ್ ಏನಿದೆ, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸು, ಸೊ ಆ ಸೀರೀಸಿಂದ ಚಾರ್ಜ್ ತಗೊತಾರೆ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಕ್ರಿಕ್ ಬಸ್ ರಿಪೋರ್ಟ್ ಮಾಡಿದೆ ಇದನ್ನು. ಸೊ ನೋಡೋಣ ಮೋರ್ನೆ ಮೋಕಲ್ ಅವರು ಅದು ಯಾವ ಥರ ತೊಗೊಂಡು ಹೋಗ್ತಾರೆ. ನಮ್ಮ ಟೀಮ್ ಇಂಡಿಯಾ ಒಳ್ಳೆ ಸಖತ್ ಬೌಲರು ಮೋರ್ನೆ ಮೋಕಲ್ ಮಾತ್ರ. ಸೊ ಒಂಥರ ಎಲ್ಲ ಆ ಒಂದು ಎಬಿಲಿಟಿ ಇದೆ ಅಂತ ಕಾಣಿಸುತ್ತೆ. ನೋಡೋಣ ಅದು ಹೆಂಗೆ ತಗೊಂಡು ಹೋಗ್ತಾರೆ ಅಂತ. ಇವಾಗಲೇ ನಾವೀಗ ಮೋರ್ನೆ ಮೋಕಲ್ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೆಲ್ಲ ಹೆವಿ ಬಿಲ್ಡಪ್ ಎಲ್ಲ ಕೊಡೋದು ಬೇಡ. ಒಟ್ಟಿನಲ್ಲಿ ಮೋರ್ನೆ ಮೋಕಲ್ ಸಖತ್ ಬೌಲರ್ನ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನೋಡೋಣ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಯೂನಿಟ್ನ ಯಾವ ಥರ ಸ್ಟ್ರೆಂಥನ್ ಮಾಡ್ತಾರೆ ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಅಂತ. ಇದೀಗ ಬರ್ತಾ ಇದೆ ಇನ್ನೂ ಒಂದು ಅಪ್ಡೇಟು. ನೆನೆ ಶುಭ್ಮನ್ ಗಿಲ್ ಏನಕ್ಕೆ ಆಡಲಿಲ್ಲ ಅಂತ. ಫಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡು ಕೂಡ ಸೆಕೆಂಡ್ ಮ್ಯಾಚ್ಗೂ ಏನಕ್ಕೆ ಆಡಲಿಲ್ಲ. ಇಲ್ಲಿ ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟು ಕಿತ್ತು ಗುಡ್ಡೆ ಹಾಕಿದ್ದು ಅಷ್ಟೆಲ್ಲ ಐತೆ, ಏನಕ್ಕೆ ಆಡಲಿಲ್ಲ, ಅವ್ರನ್ನೇ ಆಡಿಸಿರ್ಬೋದಾಗಿತ್ತಲ್ವಾ ಅಂತ ಇವಾಗೆಲ್ಲ ಕ್ವಶನ್ ಕೇಳ್ತವ್ರೆ. ಸಂಜು ಸ್ಯಾಮ್ಸನ್ ಅದೇ ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ, ಶುಭ್ಮನ್ ಗಿಲ್ ಎಲ್ಲಿ ಬಿಡುಗರು ಅಲ್ಲಿ ಕೂತ್ಕೊಳ್ಳಿ ಅಂತ ಅಂದಿರೋರು. ಇವಾಗ ಶುಭ್ಮನ್ ಗಿಲ್ ಏನಕ್ಕೆ ಆಡಲಿಲ್ಲ ಅಂತ ಎಲ್ಲರೂ ಕೇಳ್ತವ್ರೆ. ಶುಭ್ಮನ್ ಗಿಲ್ ಏನಕ್ಕೆ ಆಡಲಿಲ್ಲ ಅಂತಂದರೆ ಸೂರ್ಯ ಹೇಳಿರೋ ಪ್ರಕಾರ ಅವರು ಎದ್ದಾಗ ಅವ್ರಿಗೆ ಕತ್ತಿಡ್ಕೊಂಬಿಟ್ಟಿತ್ತು, ಒಂಥರ ನೆಕ್ಸ್ಟ್ ಸ್ಪ್ಯಾಸಮ್ ಆಗೋಗ್ಬಿಟ್ಟಿದಂತೆ ಅವ್ರಿಗೆ. ಅದಕ್ಕೋಸ್ಕರ ಆ ರೀಸನ್ನಿಂದ ಅದೇನೋ ಗೊತ್ತಿಲ್ಲ ಅದೇನಾಗಿತ್ತು ಅಂತ. ಬಟ್ ಗಂಭೀರ್ ಹಣ್ಣಿಂದ ಯಾವ್ದಾರು ಒಂದು ಪುಷ್ ಬಂದಿತ್ತೋ ಅಥವಾ ಇವರಿಗೆ ನಿಜವಾಗ್ಲೂ ನೆಕ್ಸ್ಟ್ ಸ್ಪ್ಯಾಸಮ್ ಆಗಿತ್ತೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಟ್ಕೊಟ್ಟಿರೋಂಥ ರೀಸನ್ ಇದು, ನೆಕ್ಸ್ಟ್ ಸ್ಪ್ಯಾಸಮ್ ಆಗಿತ್ತು ಅವ್ರಿಗೆ ಅಂತ. ಸೊ ಪ್ರಾಬ್ಲಿ ನೆಕ್ಸ್ಟ್ ಮ್ಯಾಚ್ ಆಡುವಂಥ ಸಾಧ್ಯತೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಇವ್ರು ಡಕೌಟ್ ಆಗಿರೋದ್ರಿಂದ, ಸಂಜು ಸ್ಯಾಮ್ಸನ್ ಡಕೌಟ್ ಆಗಿರೋದ್ರಿಂದ ನೋಡೋಣ ಆಡ್ತಾರೋ ಆಡೋದಿಲ್ವ ಅಂತ. ಅಥವಾ ಅವತ್ತೇನಾದ್ರು ಈ ಕಡೆ ನೆಕ್ಸ್ಟ್ ಸ್ಪ್ಯಾಸಮ್ ಆಗುತ್ತೆ, ಅವತ್ತು ಈ ಕಡೆ ನೆಕ್ಸ್ಟ್ ಸ್ಪ್ಯಾಸಮ್ ಆಗುತ್ತೆ, ಕಾಸು ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಇಂಡಿಯನ್ ಟೀಮ್ ರಿಲೇಟೆಡ್ ಅಪ್ಡೇಟ್ಸು ಮಗ. ಬುಬಾ.